ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಹಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ಹೋದ ಬಾರಿ ರಾಮಾಯಣದ ಚಿಂತನೆಯನ್ನ ಮಾಡಿದ್ದಾಗ ನಾವು ಸುಮಾರು 4 ಸರ್ಗಗಳನ್ನು ನೋಡಿದ್ವಿ. 5ನೇ ಸರ್ಗವನ್ನ ನಾವು ಶುರು ಮಾಡಿದ್ವಿ. ಏನಾಗಿದೆ, ಹನುಮಂತ ಲಂಕೆಗೆ ಬಂದು ಲಂಕೆಯಲ್ಲಿ ಓಡಾಡಲಿಕ್ಕೆ ಹೊರಟಿದ್ದಾನೆ, ಲಂಕಿಣಿಯನ್ನ ಎದುರಿಸಿದ್ದಾನೆ. ಆಮೇಲೆ ನಗರದ ಸೊಬಗನ್ನ ಆಸ್ವಾದನೆ ಮಾಡಲಿಕ್ಕೆ ಹೊರಟಿದ್ದಾನೆ. ಅಂದರೆ ನಗರದ ಸೊಬಗು ಹೇಳಿದರೆ ಸೀತೆಯನ್ನು ಹುಡುಕಲಿಕ್ಕಾಗಿ. ಆ ನಗರದ ಸೊಬಗನ್ನ ನೋಡ್ತಾ ಚಂದ್ರನನ್ನ ನೋಡಿದ. ಅವನ ಮನಸ್ಸಿನಲ್ಲಿ ಏನು ಭಾವನೆ ಮೂಡಿತು ಅಂತ ವಾಲ್ಮೀಕಿಗಳು ನಿರೂಪಣೆ ಮಾಡ್ತಾರೆ. ಚಂದ್ರನನ್ನ ನೋಡಿದಾಗ, ಈ ಚಂದ್ರನನ್ನ ನೋಡಿದಾಗ ಅವನಿಗನ್ನಿಸಿತಂತೆ, ಹಂಸೋ ಯಥಾ ರಾಜತ ಪಂಜರಸ್ಥಃ ಸಿಂಹೋ ಯಥಾ ಮಂದರ ಕಂದರಸ್ಥಃ ಬಭ್ರಾಜ ತಥಾಂಬರಸ್ಥಃ ಅಂತ. ಹಂಸೋ ಯಥಾ ರಾಜತ ಪಂಜರಸ್ಥಃ, ಬೆಳ್ಳಿಯ ಪಂಜರದೊಳಗಡೆ ಹೊಳೆಯುವ ಚಂದ್ರನ ಹಾಗೆ ಕಂಡ. ಪಂಜರದ ಒಳಗಡೆ ಬೆಳಗುವ ಹಂಸದ ಹಾಗೆ ಕಂಡ. ಇದೊಂದು ರೂಪಕ ಇದೆಯಲ್ಲ, ಹಂಸೋ ಯಥಾ ರಾಜತ ಪಂಜರಸ್ಥಃ ಅಂತ. ಅದನ್ನ ಅರ್ಥ ಮಾಡಿಕೊಳ್ಳೋದು, ವಿಜುವಲೈಸ್ ಮಾಡಿಕೊಳ್ಳೋದು ಬಹಳ ಮೊದಲು ಕಷ್ಟ ಅನ್ಸುತ್ತೆ, ಆಮೇಲೆ ಸೊಗಸು ಅನ್ಸುತ್ತೆ. ಯಾಕೆ ಗೊತ್ತಾ? ನೀರಿನಲ್ಲಿ ಚಂದ್ರನ ಕಿರಣಗಳ ಉದ್ದ ಅದನ್ನು ನೋಡಿ, ಆ ನೀರಿನಲ್ಲಿಯೇ ಚಂದ್ರನನ್ನ ನೋಡಿದಾಗ ಓಹ್, ಎಷ್ಟು ಸೊಗಸಾದ ಮೆಟಫರು, ರೂಪಕ ಅಂತ ಅನಿಸುತ್ತೆ. ಹಂಸೋ ಯಥಾ ರಾಜತ ಪಂಜರಸ್ಥಃ ಸಿಂಹೋ ಯಥಾ ಮಂದರ ಕಂದರಸ್ಥಃ. ಮಂದರ ಪರ್ವತ ಅದರ ತಪ್ಪಲಲ್ಲಿ ಇರುವ ಸಿಂಹದ ತರಹ ಕಂಡ. ವೀರೋ ಯಥಾ ಗರ್ವಿತ ಕುಂಜರಸ್ಥಃ. ನೆಕ್ಸ್ಟ್ ಅಲ್ಲಿಂದ ಇನ್ನು ಮುಂದೆ ಬರೋದು. ಇದನ್ನ ಫಿಲ್ಮಿ ಸ್ಟೈಲಲ್ಲಿ ಹೇಳೋದಾದ್ರೆ, ಮೊದಲು ಚಂದ್ರನನ್ನ ಮಾತ್ರ ನೋಡೋದು, ಚಂದ್ರನಿಂದ ಆಚೆ ಬಂದು ನೀರಿನಲ್ಲಿ ಚಂದ್ರನ ಪ್ರತಿಫಲನ, ಆಮೇಲೆ ಒಟ್ಟಾರೆಯಾಗಿ ಇನ್ನೂ ಹಿಂದೆ ಬಂದು ಲಾಂಗ್ ಶಾಟ್ ಅಂತಾರಲ್ಲ, ಚಂದ್ರನನ್ನ ನೋಡೋದು. ಹೇಗೆ? ವೀರೋ ಯಥಾ ಗರ್ವಿತ ಕುಂಜರಸ್ಥಃ, ಕೊಬ್ಬಿದ ಆನೆಯ ಮೇಲೆ ಇರುವ ವೀರನ ಹಾಗೆ ಕಂಡ. ಅಂದ್ರೆ ಕೊಬ್ಬಿದ ಆನೆಯ ಹಾಗೆ ಕಾಣಬೇಕು ಅಂದ್ರೆ ಇಡೀ ಆಕಾಶವನ್ನ ನೀವು ನೋಡಬೇಕು. ಕಪ್ಪಗಿನ ಆಕಾಶದಲ್ಲಿ ಬೆಳ್ಳಗಿನ ಚಂದ್ರ ಇದ್ರೆ ನೀವು ಅದನ್ನ ವಿಜುವಲೈಸ್ ಮಾಡಬಹುದು. ಅದಕ್ಕೆ ಹೇಳಿದ್ರು ಮೂರನೇದು, ವೀರೋ ಯಥಾ ಗರ್ವಿತ ಕುಂಜರಸ್ಥಃ ಚಂದ್ರೋಪಿ ಬಭ್ರಾಜ ತಥಾಂಬರಸ್ಥಃ. ಇದೊಂದು ಚಂದ. ಅಂಬರಸ್ಥಃ ಅಂತ. ಅಂಬರ ಅಂದ್ರೆ ಬಟ್ಟೆ ಅಂತ ಒಂದು ಅರ್ಥ ಉಂಟು.
ಅಂಬರ ಅಂತ ಹೇಳಿದ್ರೆ ಆಕಾಶ ಅಂತ ಅರ್ಥ ಇದೆ. ಅಂಬರಸ್ಥ, ಬಟ್ಟೆಯ ನಡುವೆ ಸಿಲುಕಿಕೊಂಡಂತೆ ಚಂದ್ರ ಇದ್ದ ಅನ್ನೋದೊಂದು ರೂಪಕ. ಇದು ಉಪನಿಷತ್ತಿನಲ್ಲಿ ಹೇಳಿದ ರೂಪಕ. ಬೃಹನ್ ಪಾಂಡರವಾಸ ಸೋಮರಾಜನ್ ಅಂತ. ಇಡೀ ಜಗತ್ತಿಗೆ ಬೆಳ್ಳಿಯ ಪಟ್ಟೆ ಉಡಿಸಿದ ಚಂದ್ರನ ಹಾಗೆ ನಾನು ನೋಡ್ತಾ ಇದ್ದೇನೆ. ಬೆಳದಿಂಗಳೆಂಬ ಬೆಟ್ಟೆಯಿಂದ ಮುಚ್ಚಿದ್ದಾನೆ ಅವನು. ಆ ತರಹ ಬಭ್ರಾಜ ತಥಾಂಬರಸ್ಥ ಅಂತ. ಸ್ಥಿತ ಕಕುದ್ಮಾನಿವ ತೀಕ್ಷ್ಣದುಂಷ್ಟ್ರ ಶೃಂಗ ಮಹಾಚಲ ಶ್ವೇತ ಇವೋರ್ಧ್ವಶೃಂಗ ಹಸ್ತೀವ ಜಾಂಬೂನದ ಬದ್ಧ ಶೃಂಗ ವಿಭಾತಿ ಚಂದ್ರ ಪರಿಪೂರ್ಣ ಶೃಂಗ. ಭೂಮಿಯ ಪ್ರತಿಫಲನ ಏನು ಆಕಾಶದ ಮೇಲೆ ಚಂದ್ರನ ಮೇಲೆ ಬೀಳುತ್ತೆ, ಅದೇ ಆ ಕಪ್ಪು ಕಾಣೋದು. ಚಂದ್ರನಲ್ಲಿ ಏನು ಕಳಂಕ ಅಂತ ಏನು ನಾವು ಹೇಳ್ತೇವೆ, ಮೊಲದ ಆಕೃತಿಯ ಒಂದು ಚಿಹ್ನೆಯನ್ನು ನಾವು ನೋಡ್ತೇವೆ, ಅದು ಭೂಮಿಯ ಪ್ರತಿಫಲನ. ಅದು ಬೇರೆ ಏನೂ ಅಲ್ಲ. ಆ ಭೂಮಿಯ ಪ್ರತಿಫಲನ ಎಲ್ಲಿಂದ ನೋಡಿದ ಅನ್ನೋದ್ರ ಮೇಲೆ ಡಿಪೆಂಡ್. ಲಂಕೆ ಎಷ್ಟು ದೂರ ಇತ್ತು ಅಂದ್ರೆ ಚಂದ್ರನಿಗೆ, ಆ ಮಧ್ಯಭಾಗ, ಆ ಮೇಲ್ಗಡೆಯ ಮಧ್ಯಭಾಗ ಕಾಣಿಸ್ತಾ ಇರಲಿಲ್ಲ. ಭೂಮಿಯ ಪ್ರತಿಫಲನ ಅಲ್ಲಿತ್ತು. ಅದರ ಮೂಲಕ ನೀವು ಲಂಕೆ ಎಲ್ಲಿದೆ ಅಂತ ಟ್ರೇಸ್ ಮಾಡಬೇಕು. ಸ್ಥಿತ ಕಕುದ್ಮಾನಿವ ತೀಕ್ಷ್ಣ ಶೃಂಗ, ಅದನ್ನು ನೋಡ್ತಾ ಇದ್ರೆ ಕೊಂಬಿರುವ ಎತ್ತಿನ ಹಾಗೆ ಕಾಣ್ತಾ ಇತ್ತು. ಮಹಾಚಲ ಶ್ವೇತ ಇವೋರ್ಧ್ವ ಶೃಂಗ, ಒಂದು ಹಂತದಲ್ಲಿ ಎತ್ತರದ ಕೊಡಗಲ್ಲಿರುವ ಬೆಟ್ಟದ ಹಾಗೆ ಕಾಣ್ತಾ ಇದ್ದ. ಹಸ್ತೀವ ಜಾಂಬೂ ನದಬದ್ಧ ಶೃಂಗ, ಆ ಮುಸ್ಸಂಜೆಯ ಕೆಂಪು ಚಂದ್ರನಲ್ಲಿಯೂ ಬಿದ್ದು ಕೆಂಪಾಗಿ ಕಂಡಾಗ, ಸ್ವಲ್ಪ ಭಾಗ ಆ ಶೇಡ್, ಕೆಂಪು ಶೇಡ್ ಬಿದ್ದಾಗ ಹೇಳ್ತಾರೆ ಜಾಂಬೂ ನದಬದ್ಧ ಶೃಂಗ, ಬಂಗಾರದ ಕೊಂಬು ಮೂಡಿದಂತೆ ಕಂಡ. ವಿನಷ್ಟ ಶೀತಾಂಬು ತುಷಾರ ಪಂಕ ಮಹಾಗ್ರಹಗ್ರಾಹ ವಿನಷ್ಟ ಪಂಕ ಪ್ರಕಾಶ ಲಕ್ಷ್ಮ್ಯಾಶ್ರಯ ನಿರ್ಮಲಾಂಕ ರಾಜಚಂದ್ರೋ ಭಗವಾನ್ ಶಶಾಂಕ. ಚಳಿಗಾಲದ ಚಂದ್ರನನ್ನ ಹನುಮಂತ ನೋಡ್ತಾ ಇರೋದು. ಚಳಿಗಾಲದ ಒಂದು ತಿಂಗಳು ಮುಗಿದಿತ್ತು, ಆದ್ದರಿಂದಾಗಿ ಅಷ್ಟೊಂದು ಹಿಮ ಬೀಳ್ತಾ ಇರಲಿಲ್ಲ. ಮಳೆಗಾಲ ಕಳೆದು ಒಂದು ತಿಂಗಳಾಗಿತ್ತು, ಆದ್ದರಿಂದ ಸರೋವರದಲ್ಲಿ ಅಷ್ಟೊಂದು ಕೆಸರಿರ್ತಿರಲಿಲ್ಲ. ಅದೆರಡನ್ನೂ ಸೇರಿಸಿ ಹೇಳಿದ್ರು ವಿನಷ್ಟ ಶೀತಾಂಬು ತುಷಾರ ಪಂಕಃ ಮಹಾಗ್ರಹಗ್ರಾಹ ವಿನಷ್ಟ ಪಂಕಃ. ಆಮೇಲೆ ಮಳೆಗಾಲ ಇಲ್ಲ, ಆದ್ದರಿಂದ ಮೋಡಗಳೆಂಬ ಮೊಸಳೆಗಳು ಚಂದ್ರನನ್ನ ಹಿಡಿಯದಂತೆ ಇತ್ತು. ಇದೆಲ್ಲ ಓದ್ತಾ ಇದ್ರೆ ಈ ತರಹದ ಪ್ರಕೃತಿಯನ್ನು ಮತ್ತೆ ಕಂಡೇವೋ ಅಂತ ಅನಿಸುತ್ತೆ. ದೂರ ಹೋಗಿದ್ದೀವಿ, ಇವಾಗ ಏನು ಕಾಣೋದಿಲ್ಲ. ಈ ಬೆಳಕು ನಮ್ಮನ್ನು ಕುರುಡಾಗಿ ಮಾಡಿದೆ. ಹಿರಿಯರು ಹೇಳ್ತಾ ಇದ್ರು, ಸೂರ್ಯನ ಬೆಳಕೇ ತೊಂದರೆ, ಆಚೆ ಸರಿಸೋಣ, ಸೂರ್ಯ ಮಂಡಲದ ಒಳಗಡೆ ಇರುವ ದೇವರು ಕಾಣಲಿ ಅಂತ. ಈಗ ಆಕಾಶನೇ ಕಾಣ್ತಾ ಇಲ್ಲ, ಈ ಬೆಳಕು ನಮ್ಮನ್ನು ಮುಚ್ಚಿದೆ. ಸೌಂದರ್ಯ ಪ್ರಜ್ಞೆ ಅಷ್ಟು ಕಡಿಮೆ ಆಗಿದೆ. ಶಿಲಾತಲಂ ಪ್ರಾಪ್ಯ ಯಥಾ ಮೃಗೇಂದ್ರೋ ಮಹಾರಣಂ ಪ್ರಾಪ್ಯ ಯಥಾ ಗಜೇಂದ್ರ. ಕಪ್ಪು ಬಣ್ಣದ ಬಟ್ಟೆಯ ಮೇಲೆ, ಕಪ್ಪು ಬಣ್ಣದ ಬಂಡೆಯ ಮೇಲೆ ಕುಳಿತ ಸಿಂಹದ ಹಾಗೆ ಕಂಡ, ಅಥವಾ ಮೋಡದ ತೆಳುವಾದ ಓಡಾಟ, ಅದನ್ನು ನೋಡಿದಾಗ ಮಹಾರಣಂ ಪ್ರಾಪ್ಯ ಯಥಾ ಗಜೇಂದ್ರ. ದೈತ್ಯರು ಎಲ್ಲ ನಾಶ ಆಗಿ ಐರಾವತ ಒಂದೇ ಓಡಾಡ್ತಾ ಇದ್ರೆ ಹೇಗೋ ಆ ರೀತಿ ಚಂದ್ರ ಕಂಡ. ರಾಜ್ಯಂ ಸಮಾಸಾಧ್ಯ ಯಥಾ ನರೇಂದ್ರ ತಥಾ ಪ್ರಕಾಶೋ ವಿರರಾಜ ಚಂದ್ರ. ರಾಜ್ಯವನ್ನು ಹೊಂದಿದರೆ
ಚಂದ್ರ ಹೇಗೆ ಕಾಣಬೇಕು, ರಾಜ ಹೇಗೆ ಕಾಣಬೇಕು ಆ ರೀತಿ ಚಂದ್ರ ಮರಳಿ ಆಗಸಕ್ಕೆ ಬಂದ. ಇದು ಇನ್ನೂ ಒಳ್ಳೆಯ, ಏಕೆಂದ್ರೆ ಇಲ್ಲಿಯ ತನಕ ಮಳೆಗಾಲದಲ್ಲಿ ಅವನ ಸಾಮ್ರಾಜ್ಯದ ಮೇರೆ ಎಷ್ಟು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಈಗ ಮಳೆಗಾಲ ಮುಗಿದಿದೆ, ಚಂದ್ರ ಪೂರ್ತಿಯಾಗಿ ಕಾಣ್ತಾ ಇದ್ದಾನೆ, ರಾಜ್ಯವನ್ನ ಹೊತ್ತ ರಾಜನಂತೆ ಕಾಣ್ತಾ ಇದ್ದಾನೆ. ಪ್ರಕಾಶ ಚಂದ್ರೋದಯ ನಷ್ಟದೋಚ ಪ್ರವೃದ್ಧ ರಕ್ಷ ಪಿಶಿತಾಚ ದೋಚ ರಾಮಾಭಿರಾಮೇರಿತ ಚಿತ್ತದೋಚ ಸ್ವರ್ಗ ಪ್ರಕಾಶೋ ಭಗವಾನ್ ಪ್ರದೋಷ. ಇದು ಅರ್ಥ ಆಗಬೇಕು ಅಂದ್ರೆ ಒಂದು ಸ್ವಲ್ಪ ಶಬ್ದಾಲಂಕಾರ ಅಂತ ಒಂದಿದೆ ಸಂಸ್ಕೃತದಲ್ಲಿ. ಶಬ್ದದ ಅಲಂಕಾರ ಪ್ರದೋಷ ಅಂತ ಹೇಳ್ತೇವೆ. ಸುಮಾರು 3 ರಿಂದ 6, ಕೆಲವೊಮ್ಮೆ ಅದು ಎಕ್ಸ್ಟೆಂಡ್ ಆದರೆ ಇದೇ ಕಾಲ 3 ರಿಂದ 7 ತಪ್ಪಿದ್ರೆ 8, ಕೆಲವೊಮ್ಮೆ 4 ಗಂಟೆಯಿಂದ ಶುರು ಆಗುತ್ತೆ. ಇದು ಪ್ರದೋಷ. ದೋಷ ಅಂದ್ರೆ ರಾತ್ರಿ. ರಾತ್ರಿಯ ಮೊದಲ ಭಾಗವನ್ನು ಪ್ರದೋಷ ಅಂತ ಕರೀತಾರೆ. ಇದು ಪ್ರದೋಷ. ಆದರೆ ಇನ್ನೊಂದು ಅರ್ಥನೂ ಇದೆ, ಉತ್ಕಟವಾದ ದೋಷ ಇದೆ ಈ ವೇಳೆಗೆ. ನೀವು ಭೋಗ ವಸ್ತುಗಳನ್ನೆಲ್ಲ ಅನುಭವಿಸುವುದಕ್ಕಲ್ಲ ಈ ವೇಳೆ ಇರೋದು, ದೇವರ ಚಿಂತನೆ ಮಾಡಲಿಕ್ಕೆ ಈ ವೇಳೆ ಇರೋದು. ಅದರಿಂದಾಗಿ ಮಲಗೋದು, ಗಾಢವಾದ ನಿದ್ರೆ ಇವುಗಳನ್ನೆಲ್ಲ ಮಾಡೋ ಹಾಗಿಲ್ಲ. ಯಾವ ಶೃಂಗಾರದ ಯಾವ ಭೋಗದ ವಸ್ತುಗಳನ್ನು ಅನುಭವಿಸುವ ಹಾಗೆ ಇಲ್ಲ ಈ ಕಾಲದಲ್ಲಿ. ಯಾಕೆಂದ್ರೆ ಪ್ರದೋಷ. ಸದಾಶಿವನಿಗೆ ದೇವರು ಒಂದು ಕೆಲಸ ಕೊಟ್ಟಿದ್ದಾನೆ, ಯಾರು ನನಗೆ ವಿಮುಖರಾಗಿ ಇರ್ತಾರೆ ಅವರ ಭೋಗ ಭಾಗ್ಯಗಳನ್ನೆಲ್ಲ ಕಳೆದು ಬಿಡು ಅಂತ ಸದಾಶಿವನಿಗೆ ಕೊಟ್ಟ ಕೆಲಸ. ಅದರಿಂದಾಗಿ ಪ್ರದೋಷದಲ್ಲಿ ಜಪ ಮಾಡಬೇಕು, ರುದ್ರನ ಸ್ತೋತ್ರ ಮಾಡಬೇಕು, ವಿಶೇಷತಃ ದ್ವಾದಶಿ ರುದ್ರನ ಸೇವೆ ಮಾಡಬೇಕು, ತಪ್ಪಿದ್ರೆ ಭಗವಂತನ ಸದ್ಗ್ರಂಥಗಳ ಪಾರಾಯಣ ಮಾಡಬೇಕು ಅಂತ. ಹೀಗಾಗಿ ಬೇರೆಯದಕ್ಕೆ ದೋಷ, ಪ್ರದೋಷ. ಆದರೆ ಲಂಕೆಯಲ್ಲಿ ಕಾಣುವ ಪ್ರದೋಷ ಇದೆಯಲ್ಲ, ಹನುಮಂತನಿಗೆ ಬೇರೆ ತರಹ ಕಂಡಿತಂತೆ. ಅದು ಈ ಶಬ್ದದ ಅರ್ಥವನ್ನು ತಿಳಿದುಕೊಂಡ ಮೇಲೆ ಹನುಮಂತನಿಗೆ ಯಾವ ರೀತಿ ಕಂಡಿತು ಅನ್ನೋದನ್ನು ಹೇಳಬೇಕು. ಏನು? ಪ್ರಕಾಶ ಚಂದ್ರೋದಯ ನಷ್ಟ ದೋಷ. ಚಂದ್ರನ ಉದಯ ಸ್ಪಷ್ಟವಾದ್ದರಿಂದಾಗಿ ಕತ್ತಲು ಎಂಬ ದೋಷ ಇರಲಿಲ್ಲ. ಅದರಿಂದಾಗಿ ಪ್ರಕಾಶ ಚಂದ್ರೋದಯ ನಷ್ಟ ದೋಷ. ಪ್ರವೃದ್ಧ ರಕ್ಷ ಪಿಶಿತಾಶ ದೋಷ. ಆದರೆ ಇದು ಪ್ರದೋಷವೂ ಹೌದು. ಯಾಕೆಂದ್ರೆ ರಾಕ್ಷಸರು ಪಿಶಾಚಿಗಳು ಬೆಳೆಯೋದೇ ಈ ಸಂದರ್ಭದಲ್ಲಿ. ಹೀಗಾಗಿ ಪ್ರದೋಷ, ಉತ್ಕಟವಾದ ದೋಷ ಇದೆ ಇದಕ್ಕೆ ಅಂತಾರೆ. ರಾಮಾಭಿರಾಮೇರಿತ ಚಿತ್ತ ದೋಷ. ರಾಮನ ಚಿತ್ತದೋಷ, ಉತ್ಕಟವಾದ ಬೆಳದಿಂಗಳನ್ನು ನೋಡಿ ಹೆಂಡತಿಯ ನೆನಪಾಗತ್ತೆ ರಾಮನಿಗೆ. ಆ ರಾಮನ ಶೋಕದಿಂದ ಜಗತ್ತು ಶೋಕಗೊಂಡಿದೆ ಅಂತ ಕಂಡಿತಂತೆ. ವಸ್ತುತಃ ರಾಮನಿಗೆ ಶೋಕ ಇಲ್ಲ, ಆದರೆ ಕಾಣಲಿಕ್ಕೇನು ತೊಂದರೆ ಇಲ್ಲ, ಇಲ್ಲದ್ದನ್ನು ಕಾಣಬಹುದಲ್ವಾ. ಹಾಗೆ ಇದು ಸ್ವರ್ಗ ಪ್ರಕಾಶೋ ಭಗವಾನ್ ಪ್ರದೋಷ. ಈ ರೀತಿ ಆಗಸವನ್ನ ಚಂದ ಮಾಡಿ ತೋರಿಸುವ ಪ್ರದೋಷ ಈಗ ಇದೆ ಅಂತ. ಬಹಳ ಪೊಯೆಟಿಕ್ ಈ ಭಾಗ ಎಲ್ಲ. ನೀವು ಈ ಭಾಗವನ್ನ ನೀವು ಪೂರ್ತಿಯಾಗಿ ನೋಡಿದರೆ ಚಂದ್ರ, ಆಕಾಶ, ಸಮುದ್ರ, ದಿಕ್ಕು ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಯಾವುದೇ ಸಾಹಿತ್ಯದ ಇತಿಮಿತಿಗಳನ್ನು ನಾವು ನೋಡಿಬಿಡಬಹುದು. ಬಹಳ ಜನ ಅವರು ಈಗ ನವ್ಯದವರು ಬೋದಿಲೇರ್ ಅಂತ ಹೇಳಿ ಒಬ್ಬ ಸಾಹಿತಿ, ಅವನು ಇಟಾಲಿಯನ್ನೋ ಫ್ರೆಂಚೋ ಇದ್ದಾನೆ. ಆಮೇಲೆ ಪ್ಯಾಬ್ಲೋ ನೆರೂಡ, ಇವರಿಬ್ಬರನ್ನ ದೊಡ್ಡ ಕವಿಗಳು ಅಂತ ಅವರು
ಕಾವ್ಯ ಇರೋದು ದುಃಖಕ್ಕೆ ಅಂತಾನೆ ಅವರು ಶುರು ಮಾಡೋದು. ಬೇಡ ನಮಗೆ, ಓದ್ಬಿಟ್ಟು ದುಃಖ ತಂದ್ಕೊಳ್ಬೇಕಾ? ಇರೋದೇ ಸಾಕಷ್ಟಿದೆ. ಓದಿದ್ರೆ ಸುಖ ತಂದುಕೊಳ್ಬೇಕು. ಸುಖಕ್ಕಾಗಿ ಓದಬೇಕೇ ವಿನಃ ದುಃಖಕ್ಕಾಗಿ ಅಲ್ಲ. ನಾವು ನೋಡೋದು ಯಾಕೆ? ದುಃಖ ಅಂತ ನಮ್ಗೆ ಬೇಡಪ್ಪ. ನಮ್ಮ ಬಾಳಿನಲ್ಲಿ ಸಾಕಷ್ಟು ದುಃಖಗಳಿದೆ, ಸಾಕು. ಎನಫ್ ಈಸ್ ಎನಫ್. ಒಂದು ಕಲಾಕೃತಿಯನ್ನು ನೋಡೋ ಉದ್ದೇಶ ಏನು? ಲಾರ್ಜರ್ ದೆನ್ ಲೈಫ್ ತೋರಿಸಬಹುದು ಕಲೆಯಲ್ಲಿ, ಆದರೆ ಆನಂದದಿಂದ ಮತ್ತೆ ಬೇರೆ ಕೆಲಸಕ್ಕೆ ತೊಡಗಲಿಕ್ಕೆ ಕಲೆ ಇರುವುದು. ಅದು ಬಿಟ್ಟು ಮತ್ತೆ ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ನಡೆಯೋದನ್ನೇ ತೆರೆ ಮೇಲೆ ನೋಡೋದು ಯಾವ ಹಣೆ ಬರಹರಿ. ಇನ್ನು ಕೆಲವರು ಬೀಭತ್ಸ, ಅಯ್ಯೋ ಬೇಕಾಗಿಲ್ಲ. ನಾವು ಜಿಗುಪ್ಸೆಗೊಳ್ಳಿಕ್ಕೆ ನೋಡೋದು, ಅದು ದುಡ್ಡು ಕೊಟ್ಟು ಜಿಗುಪ್ಸೆ ತಗೊಳ್ಳೋದು ಇದ್ಯಾವುದು ಬೇಡ. ಇವೆಲ್ಲ ವಿಕೃತ. ನಮ್ಮಲ್ಲಿ ಕಥೆಯನ್ನ ಕೇಳೋದಕ್ಕೆ ಏನು ಫಲ ಅಂದ್ರೆ ಆನಂದ. ಆ ಆನಂದದಿಂದ ಲೋಕದ ಜಂಜಡವನ್ನೆಲ್ಲ ಮರೆತು ಮೇಲ್ಗಡೆ ಹೋಗಿ ಮತ್ತೆ ಜಗತ್ತಿಗೆ ಬಂದು ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮಲ್ಲಿ ಕಲೆ ಇರೋದು ಅದಕ್ಕಾಗಿ. ಹೀಗಾಗಿ ಆ ಎಲ್ಲ ವಿಕೃತಿಗಳನ್ನು ಬಿಟ್ಟರೆ ವಾಲ್ಮೀಕಿಗಳದ್ದು ಮತ್ತು ಭಾರತೀಯ ಕಾವ್ಯ ಪರಂಪರೆಯದ್ದು ಸಾಕು ನಮಗೆ. ತಂತ್ರಿ ಸ್ವರ ಕರ್ಣ ಸುಖ ಪ್ರವೃತ್ತಾ ಸ್ವಪಂತಿ ನಾರ್ಯಪತಿಭಿ ಸುಪೃಕ್ತಾ ನಕ್ತಂಚರಾಶ್ಚಾಪಿ ತಥಾ ಪ್ರವೃತ್ತಾ ವಿಹರ್ತುಮತ್ಯತ್ ಅದ್ಭುತ ರೌದ್ರವೃತ್ತಾ. ಆಮೇಲೆ ಲಂಕೆಯ ಮನೆಗಳಿಂದ ಇಂಪಾದ ಧ್ವನಿ ಕೇಳಿ ಬರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಲಂಕೆ ನಮ್ಮ ವಿದೇಶದ ಪಬ್ಬುಗಳಿಗಿಂತ ಕಮರ್ಷಿಯಲ್ ಸ್ಟ್ರೀಟಿನ ಮಂದ್ರವಾದ ಅಥವಾ ಉಗ್ರವಾದ ರೌದ್ರವಾದ ಧ್ವನಿಗಳಿರುವ ಪಬ್ಬಿಗಿಂತ ಎಷ್ಟೋ ಬೆಟರ್. ತಂತ್ರಿ ಸುಖಾಹ ತಂತ್ರಿ ಸ್ವರಾಹ ಕರ್ಣ ಸುಖಾಹ. ಕಿವಿಗೆ ಆನಂದವನ್ನು ಉಂಟು ಮಾಡುವ ವೀಣೆಯ ಸ್ವರ ಅದು ಕೇಳಿಸ್ತಾ ಇತ್ತು ಅಂತ. ಸ್ವಪಂತಿ ನಾರ್ಯ ಪತಿಭಿ ಸುಪೃಕ್ತಾಹ. ಆಮೇಲೆ ಗಂಡು ಮತ್ತೆ ಹೆಣ್ಣು ಒಟ್ಟಿಗೆ ಕಳುಹಿತಾ ಇದ್ದಾರೆ. ಅದು ಪ್ರದೋಷ. ಅವರಿಗೆ ರಾಕ್ಷಸರಿಗೆ ಅವೆಲ್ಲ ಇಲ್ಲ. ನಕ್ತಂಚರಾಶ್ಚಾಪಿ ತಥಾ ಪ್ರವೃತ್ತಾಹ. ವಿಹಾರ ಮಾಡಲಿಕ್ಕೆ ರಾತ್ರಿ ಓಡಾಡುವ, ರಾತ್ರಿ ಇಡೀ ಎದ್ದಿರುವ ರಾಕ್ಷಸರೆಲ್ಲ ತೊಡಗಿದ್ರಂತೆ. ಅವರು ಅತ್ಯದ್ಭುತ ರೌದ್ರ ವೃತ್ತಾಹ. ಅವರ ಕ್ಯಾರೆಕ್ಟರೇ ಭೀಕರ, ಸರಿಯಿಲ್ಲ ಅಲ್ಲ, ಬೇರೊಬ್ಬರನ್ನ ತಪ್ಪುವಂತ ಮಾಡಿಬಿಡುತ್ತೆ. ಅದಕ್ಕೆ ಅತ್ಯದ್ಭುತ ರೌದ್ರ ವೃತ್ತಾಹ ಅಂದ್ರು. ಮತ್ತ ಪ್ರಮತ್ತಾನಿ ಸಮಾಕುಲಾನಿ ರಥಾಶ್ವಭದ್ರಾತನ ಸಂಕುಲಾನಿ ವೀರಶ್ರಿಯ ಚಾಪಿ ಸಮಾಕುಲಾನಿ ದದರಚ ಧೀಮಾಂಸಕ ಪಿಕ್ಕುಲಾನಿ. ಪ್ರತಿಯೊಂದು ಮನೆಯೂ ಕೂಡ ಏನೋ ಉತ್ಸವ. ಆ ಉತ್ಸವ ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಆ ಉತ್ಸವ ಕೇವಲ ವೈಯಕ್ತಿಕವಾದದ್ದು. ಆ ತರಹದ ಸಂತೋಷ. ಪರಸ್ಪರಂ ಚಾಧಿಕಮಾಕ್ಷಿಪಂತಿ ಭುಜಾಂಶ್ಚ ಪೀನಾನಧಿ ವಿಕ್ಷಿಪಂತಿ ರಕ್ಷಾಂಸಿ ವಕ್ಷಾಂಸಿ ಚ ವಿಕ್ಷಿಪಂತಿ ಗಾತ್ರಾಣಿ ಕಾಂತಾಸು ಚ ವಿಕ್ಷಿಪಂತಿ. ನರ್ತನ ಮಾಡ್ತಾ ಇದ್ರು. ಆ ನರ್ತನದಲ್ಲಿ ಒಂದು ರಸವೇ, ಒಂದು ಭಾವವೇ, ಒಂದು ಅಭಿನಯವೇ ಯಾವುದೂ ಇಲ್ಲ. ಒಂದು ಅಭಿನಯಕ್ಕೆ ಒಂದು ಅರ್ಥ ಇರಬೇಕು. ಮುದ್ರೆ ಯಾವುದಕ್ಕೋ ಒಂದಕ್ಕೆ ಸಂಕೇತ ಆಗಿರಬೇಕು. ಅದು ಗಂಧರ್ವ ವೇದ. ನಾನು ಒಬ್ಬ ಹೆಸರಾಂತ ಕನ್ನಡದ ಸ್ಟಾರ್ಗೆ ಪಾಠ ಮಾಡ್ತಾ ಇದ್ದಾಗ ಕೇಳಿದೆ, ಹೌದು ನೀವು ಹೀಗೆಲ್ಲ ಡ್ಯಾನ್ಸ್ ಮಾಡ್ತೀರಲ್ಲ, ಏನು ಅರ್ಥ ಅದಕ್ಕೆ? ಅರ್ಥ ಅಂತ ಒಂದಿರತ್ತಾ ಗುರುಗಳೇ ಎಂದ ಅವನು. ಅರ್ಥ ಅಂತ ಒಂದಿರತ್ತಾ? ಹೌದಪ್ಪ, ಭರತನ ನಾಟ್ಯಶಾಸ್ತ್ರದಲ್ಲಿ ಅರ್ಥ ಎಲ್ಲ ಇರುತ್ತೆ. ಹೌದಾ? ನಮಗೆ ಗೊತ್ತಿಲ್ಲ. ನಾವು ಸ್ಪ್ಯಾನಿಷ್ ಸ್ಟ್ರೀಟ್ ಡ್ಯಾನ್ಸ್ ಅನ್ನ ಇಲ್ಲಿಗೆ ತಗೊಂಡ್ಬಂದು ಕುಣಿತೀವಿ. ನಮಗೆ ಕೈಕಾಲ ಆಡಿಸೋದಷ್ಟೇ. ಅದು ಆನಂದಕ್ಕಾಗಿ ಹೇಗೂ ಆಡಿಸಬಹುದು ಅಂತ ಒಂದು ಇದಮಿತ್ತಮ್ ಅಂತ ಅದೊಂದು ಮುದ್ರೆ ಇರೋದಿಲ್ಲ. ಕುಂತಿ ನನಗೆ ಹೇಳಿದ ಅವಾಗ ನೆನಪಾಗ್ತಾ ಇತ್ತು. ನಟಚರ್ಯಾ ಮಿವಾಜ್ಞ. ನನಗೆ ಕೃಷ್ಣ ನಿನ್ನ ನಡೆ ಅರ್ಥ ಆಗೋದಿಲ್ಲ. ಹೇಗೆ ನಾಟ್ಯಶಾಸ್ತ್ರದ ಕುರುಹು ತಿಳಿಯದವನಿಗೆ
ನಾಟ್ಯಶಾಸ್ತ್ರ ಏನು ಅರ್ಥ ಆಗಬೇಕು? ನಾಟ್ಯ ಆಡ್ತಾ ಇದ್ರೆ ಬರೇ ಕೈಕಾಲು ಆಡಿಸೋದು ಅಂತ ಅನ್ಕೋತಾನೆ. ಹಾಗೆ ನಿನ್ನ ನಡೆಗಳನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದ್ಲವಳು. ಆದರೆ ಅವಳು ಇವ್ರನ್ನೇನಾದ್ರು ನೋಡಿದ್ರೆ ಅವ್ರಿಗೂ ಅರ್ಥ ಆಗ್ತಿರಲ್ಲ, ದೇವರ ದಯೆಯಿಂದ ನಿನಗೆ ಹಾಗಲ್ಲ ಅಂತ ಇದ್ಲು. ಅವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಹಾಗಲ್ಲ. ಅದರಿಂದಾಗಿ ಈ ರಕ್ಕಸರ ಒಂದು ಪಟ್ಟಣದಲ್ಲಿ ನಾಟಕ ನಾಟ್ಯ ಅನ್ನೋದು ಇದೆಯಲ್ಲ, ಅದನ್ನ ಅವರು ವಿಡಂಬಿಸುವ ರೀತಿಯೇ ಅನನ್ಯ. ಯಾರು? ವಾಲ್ಮೀಕಿಗಳು. ಅವ್ರು ಹೇಳ್ತಾರೆ, ರಕ್ಷಾಂಸಿ ವಕ್ಷಾಂಸಿ ಚ ವಿಕ್ಷಿಪಂತಿ, ರಕ್ಷಾಂಸಿ ವಕ್ಷಾಂಸಿ ಚ ವಿಕ್ಷಿಪಂತಿ, ಹೇಗೇಗೋ ಕೈಯಾಡಿಸ್ತಾರೆ, ಎದೆ ಕುಣಿಸುತ್ತಾರೆ. ಗಾತ್ರಾಣಿ ಕಾಂತಾಸು ಚ ವಿಕ್ಷಿಪಂತಿ, ವಿಚಿತ್ರವಾಗಿ ಪರಸ್ಪರರನ್ನು ಮುಟ್ಟಿಕೊಳ್ಳುತ್ತಾರೆ. ರೂಪಾಣಿ ಚಿತ್ರಾಣಿ ಚ ವಿಕ್ಷಿಪಂತಿ, ತಮ್ಮ ಮೋರೆಯನ್ನ ಮೈಯನ್ನ ಹೇಗೇಗೋ ಮಾಡಿಕೊಳ್ಳುತ್ತಾರೆ. ದೃಢಾನಿ ಚಾಪಾನಿ ಚ ವಿಕ್ಷಿಪಂತಿ, ತಮ್ಮ ಆಯುಧಗಳನ್ನ, ಚಾಪ ಒಂದು ಉಪಲಕ್ಷಣ, ಆಯುಧಗಳನ್ನೆಲ್ಲ ಹೇಗೇಗೋ ಇಡುತ್ತಾರೆ, ನಡೀತಾನೆ ಇರುತ್ತೆ. ಅಂದ್ರೆ ಅವರ ನರ್ತನ ಭಾವಹೀನವಾದದ್ದು. ಏನೋ ಕೈ ತೀಟೆ, ಕಾಲು ತೀಟೆ, ಮೈ ತೀಟೆ ತೀರಿಸಿಕೊಳ್ಳುವಂಥದ್ದು, ಅದರಲ್ಲಿ ಭಾವವಾಗಲಿ ರಸವಾಗಲಿ ಯಾವುದೇ ಉದ್ಬೋಧಕವಾಗಲಿ ಇಲ್ಲ ಅಂತ ವಾಲ್ಮೀಕಿಗಳು ವಿಡಂಬನೆ ಮಾಡಿದ ರೀತಿ. ರಾಕ್ಷಸರ ನೃತ್ಯ ಆಗಿರುತ್ತೆ. ದೇವತೆಗಳ ದೇವಾನುಗರ ನೃತ್ಯಕ್ಕೆ ಒಂದು ಮುದ್ರೆ, ಹಾಗೆ ಒಂದು ಅರ್ಥ ಇರುತ್ತೆ. ರೂಪಾಣಿ ದದರಶಕಾಂತಾಶ್ಚ ಸಮಾಲಭಂತಿ ಅಥಾಪರಾಸ್ತತ್ರ ಪುನಃಸ್ವಪತ್ನ್ಯಃ ಸುರಾಪವಕ್ತ್ರಾಶ್ಚ ತಥಾ ಹಸಂತ್ಯಃ ವೃದ್ಧಾಪರಾಶ್ಚಾಪಿ ವಿನಿಶ್ವಸಂತ್ಯಃ. ಆ ರಕ್ಕಸರ ಲಂಕೆಯಲ್ಲಿ ಕುಡಿತಾ ಇರ್ತಿದ್ರಲ್ಲ, ಕೆಲವರಿಗೆ ಸಂತೋಷ ಉತ್ಕಟವಾಗೋದಂತೆ, ಕೆಲವರಿಗೆ ಸಿಟ್ಟು ಉತ್ಕಟ ಆಗೋದು. ಅವ್ರ ಒಳಗಡೆ ಏನಿರುತ್ತೋ ಅದು ಒಟ್ಟಾರೆ ಅಭಿವ್ಯಕ್ತ ಆಗಬೇಕಷ್ಟೆ. ಕೆಲವರು ಭಾಂಗಿಗೆ ಆ ಮಹತ್ವವನ್ನು ಹೇಳ್ತಾರೆ. ಭಾಂಗ್ ಅದನ್ನು ತಗೊಂಡ್ರೆ 24 ಗಂಟೆ ಯಾವ ಸ್ಟೇಟಲ್ಲಿ ಇರ್ತಾರೋ ಅದೇ ಇರ್ತಾರೆ ಅಂತ ಕೇಳಿದ್ದೇನೆ. ಅದು ಧ್ಯಾನದಲ್ಲಿ ಇನ್ನೇನು ಧ್ಯಾನ ಆಗ್ತಾ ಇದೆ ಅನ್ಬೇಕಾದ್ರೆ ತಗೊಳ್ತಾರಂತೆ. ಯೋಗಿಗಳು ಯಾಕೆ ತಗೊಳ್ತಾರೆ ಅನ್ನೋದಕ್ಕೆ 24 ಗಂಟೆ ಆ ಧ್ಯಾನದ ಸ್ಟೇಟಸ್ ಅಲ್ಲೇ ಇರಬಹುದಲ್ಲ ಅಂತ. ಅದು ವಕ್ರವಾದ ದಾರಿ, ಸರಿಯಲ್ಲ. ಆ ತರಹ ಇವರು ಏನು ತಗೊಳ್ತಾ ಇದ್ರು ಪಾನೀಯವನ್ನ, ಅದರಿಂದ ಸುರೂಪ ವಕ್ತ್ರಾಶ್ಚ ತಥಾ ಹಸಂತ್ಯಃ, ಸುರಾಪ ವಕ್ತ್ರಾಹ, ಮದ್ಯ ಕುಡಿದವರು, ಚಂದದ ಮೋರೆಯವರು ನಗುತ್ತಾ ಇರ್ತಿದ್ರಂತೆ. ಪರಾಹ, ಇನ್ನು ಕೆಲವರು ಸಿಟ್ಟು ಮಾಡ್ಕೊಳ್ತಾನೇ ಇರ್ತಿದ್ರು. ಮಹಾಗಜೈಶ್ಚಾಪಿ ತಥಾ ನದದ್ಭಿಃ ಸುಪೂಜಿತೈಶ್ಚಾಪಿ ತಥಾ ಸುಸದ್ಭಿಃ ರರಾಜ ವೀರೈಶ್ಚ ವಿನಿಶ್ವಸದ್ಭಿಃ ಹೃದಾಭುಜಂಗೈರಿವ ನಿಶ್ವಸದ್ಭಿಃ. ಆಮೇಲೆ ಅಲ್ಲಿ ಆನೆಗಳೆಲ್ಲ ಇದ್ದುವು, ದೊಡ್ಡ ದೊಡ್ಡ ಆನೆಗಳು. ಆನೆಗಳಲ್ಲಿ ಬಹಳ ಜಾತಿಗಳಿದೆ, ಮುಖ್ಯವಾಗಿ 4: ಭದ್ರ, ಮಂದ್ರ, ಮೃಗ, ಭದ್ರಮಂದ್ರ ಮೃಗ ಅಂತ, ಹೀಗೆ ಹಲವಾರು ಉಂಟು. ಅದರ ಪರ್ಮಿಟೇಷನ್ ಕಾಂಬಿನೇಷನ್ ಒಂದು 21 ಜಾತಿಗಳಿದೆ ಆನೆಗಳು. ಆ ಎಲ್ಲ ಆನೆಗಳು ಕೂಡ ಲಂಕೆಯಲ್ಲಿ ಇದ್ದವು. ಅವತ್ತು ಟ್ಯಾಂಕರ್ ಇದ್ದ ಹಾಗೆ ಆನೆ, ಯುದ್ಧದ ಟ್ಯಾಂಕರ್ ಏನಿರುತ್ತೆ ಆ ತರಹ ಆನೆ ಅಂದ್ರೆ. ಆ ಆನೆಗಳೆಲ್ಲ ಜೋರಾಗಿ ಘೀಳಿಡ್ತಾ ಇದ್ವು. ವಿನಿಶ್ವಸದ್ಭಿ, ಜೋರಾಗಿ ಉಸಿರು ಬಿಡ್ತಾ ಇದ್ರು ಯೋಧರು. ಅಯ್ಯೋ, ಯುದ್ಧವೇ ಬರ್ತಾ ಇಲ್ವಲ್ಲ, ಯುದ್ಧ ಬೇಕು, ಯುದ್ಧ ಬೇಕು ಅಂತ. ಯಾರು ಯುದ್ಧ ಮಾಡೋರೇ ಇಲ್ಲ.
ಅದು ಬುದ್ಧಿ ಪ್ರಧಾನಾನ್ ರುಚಿರಾಭಿಧಾನಾನ್ ಸಂಶ್ರದ್ಧದಾನಾನ್ ಜಗತ ಪ್ರಧಾನಾನ್ ನಾನಾ ವಿಧಾನಾನ್ ರುಚಿರಾಭಿಧಾನಾನ್ ದದರಚ ತಸ್ಯಾಂ ಪುರಿಯಾತು ದಾನಾನ್. ಬುದ್ಧಿಪ್ರಧಾನರಾದವರನ್ನು ನೋಡಿದ, ದೈಹಿಕ ಕಾಂತಿ ಚೆನ್ನಾಗಿರುವ ರಕ್ಕಸರನ್ನು ನೋಡಿದ, ಜಗತ್ತಿನಲ್ಲಿ ಗುರುತಿಸಿಕೊಳ್ಳಬಲ್ಲ ಕ್ಯಾರೆಕ್ಟರ್ ಇರುವ ರಕ್ಕಸರನ್ನು ನೋಡಿ ಬಹಳ ಸಂತೋಷಪಟ್ಟ. ಇನ್ನು ಕೆಲವರು ರುಚಿರಾಭಿಧಾನ, ಅವರು ಹೇಗಾದರೂ ಇರಲಿ, ಸೊಗಸಾದ ಹೆಸರಂತೂ ಇತ್ತು. ಕೆಲವ್ರದ್ದಿರುತ್ತೆ, ಕುಮುದ ಬಂಧು ಅಂತ ಇಟ್ಕೋತಾರೆ, ಹೆಸರು ಸೊಗಸು, ಆದರೆ ಅವ್ರನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಒಳ್ಳೊಳ್ಳೊಳ್ಳೊಳ್ಳೆ ಹೆಸರುಗಳಿರುತ್ತೆ. ಹಾಗೆ ಇಲ್ಲಿ ಚೆನ್ನಾಗಿರೋ ಹೆಸರಾದರೂ ಇದೆ ಅಂತ ಸಂತೋಷಪಟ್ಟಂತೆ. ಅಂದರೆ ಹೋಗ್ತಾ ಇರುವಾಗ ವೇಗವಾಗಿ ಸಾಗುತ್ತಾ ಇದ್ದಾನೆ, ಎಷ್ಟು ಕ್ವಿಕ್ಕಾಗಿ ಗ್ರಾಸ್ಪ್ ಮಾಡ್ತಾ ಇದ್ದಾನೆ ಅಂತ. ಹನುಮಂತ ಮೊದಲು ಸ್ಪೈ ಆಗಿ ಎಲ್ಲ ಕಡೆ ಓಡಾಡಿದ್ದು, ಆಮೇಲೆ ಅವನೇ ಅಂಬಾಸಿಡರ್ ಆಗಿ ಬದಲಾದ. ಸಾಮಾನ್ಯ ಹೇಗೆ ಅಂದರೆ ಸ್ಪೈಗಳೆಲ್ಲ ತಿರುಗಿ ರಿಪೋರ್ಟ್ ಮಾಡ್ತಾರೆ, ಆಮೇಲೆ ಅಂಬಾಸಿಡರ್ ಬಂದು ಹೀಗಿದೆ ಅಂತ ನಮಗೆ ಗೊತ್ತಾಗಿದೆ, ನೀವು ಹಿಂಗೆ ಮಾಡಬೇಡಿ ಅಂತಾನೆ. ಎಲ್ಲ ಪ್ರಪಂಚದ ಪಾಲಿಟಿಕ್ಸ್ ವರ್ಕ್ ಆಗೋದೇ ಹಾಗೆ, ಕಾನ್ಸುಲೇಟ್ ವರ್ಕ್ ಆಗೋದೇ ಹಾಗೆ. ಆದರೆ ಇಲ್ಲಿ ಎಲ್ಲಿಂದ ಇವನೊಬ್ಬನೇ ಎಲ್ಲ, ಅದು ಇವನೇ, ಇದು ಅವನೇ, ಸ್ಪೈಯೂ ಅವನೇ, ಪತ್ತೇದಾರನೂ ಅವನೇ, ರಾಯಭಾರಿಯೂ ಅವನೇ. ಎರಡೂ ಕ್ಯಾರೆಕ್ಟರ್ನ ನಿರ್ವಹಣೆ ಮಾಡಿದ, ಎರಡೂ ರೋಲ್ನ ಅವನು ನಿರ್ವಹಣೆ ಮಾಡಿದ. ವಿದ್ಯೋತಮಾನ ಹೋಗ್ತಾ ಇರುವಾಗ ಇದೆಲ್ಲ ಹೇಳೋದರ ದೃಷ್ಟಿ ಏನು ಗೊತ್ತಾ? ಹನುಮಂತ ಒಂದು ಪಾಸ್ ಅಷ್ಟೇ, ವೇಗವಾಗಿ ಹೋಗ್ತಾ ಇರಬೇಕಾದ್ರೇನೆ ಈ ಎಲ್ಲ ಗ್ರಹಿಸಿದ. ಅಂದರೆ ಅಲ್ಲಿಯ ಜನಜೀವನ, ಅಲ್ಲಿಯ ಸ್ಟೈಲು, ಅಲ್ಲಿಯ ವಾಸ್ತು, ಅಲ್ಲಿಯ ಮೆಂಟಾಲಿಟಿ, ಅಲ್ಲಿಯ ಜನರ ಕ್ಯಾರೆಕ್ಟರು ಎಲ್ಲವನ್ನ ಹೋಗ್ತಾ 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 ಹೋಗ್ತಾನೆ ಅರ್ಥ ಮಾಡ್ಕೊಂಡು ಹೊರಟೋದ. ಸಾಮಾನ್ಯ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತಾನೆ ಡಬಲ್ ಏಜೆಂಟ್ಸ್ ಇರ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಅವರ ಕ್ಯಾರೆಕ್ಟರು, ಅವರ ಇದು, ಅವರ ಉಚ್ಚಾರಣೆ ಮತ್ತೆ ಅವರ ಒಂದು ನಡೆ, ಅವ್ರಿಗೆ ಯಾವುದು ಅಮಂಗಳ ಯಾವುದು ಮಂಗಳ, ಇದೆಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಟ್ರೈನಿಂಗ್ ಆಗುತ್ತೆ. ಹನುಮಂತ ಬಂದಿದ್ದೆ ಫಸ್ಟ್ ಟೈಮ್, ವೇಗವಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ. ತಥೋ ವರಾರಹಾಸ್ತು ವಿಶುದ್ಧ ಭಾವಾಃ ತೇಷಾಂ ಸ್ತ್ರಿಯಸ್ತತ್ರ ಮಹಾನುಭಾವಾಃ ಪ್ರಿಯೇಷು ಪಾನೇಷು ಚ ಸಕ್ತ ಭಾವಾಃ ದದರಶ ತಾರಾ ಇವ ಸುಸ್ವಭಾವಾಃ. ಒಳ್ಳೆ ಹೆಣ್ಣು ಮಕ್ಕಳನ್ನು ನೋಡಿದನಂತೆ, ತಾರೆಯಂತೆ ಇದ್ದವರನ್ನು ನೋಡಿದ. ವಾಲಿಯ ಹೆಂಡತಿ ತಾರೆಯಂತೆ ಇರುವವರನ್ನ ನೋಡಿದ. ಒಳ್ಳೆ ಡಿಗ್ನಿಫೈಡ್ ಫ್ಯಾಮಿಲಿಯ ಹೆಣ್ಣು ಮಕ್ಕಳು. ಅವರು ಒಂದು ಗೋಷ್ಠಿಯಲ್ಲಿ ಕುಳಿತಿದ್ರು. ಅವರು ಕುಡಿದೋ ಇನ್ನೇನೋ ಆಗಿ ಹುಚ್ಚುಚ್ಚಾಗಿ ಆಡ್ತಾ ಇರಲಿಲ್ಲ, ಮಾತಾಡ್ತಾ ಇದ್ರು, ಅದರ ಸಂತೋಷ ಕೂಟದಲ್ಲಿದ್ದರು. ಪ್ರತಿ ದಿವಸ ಪಾರ್ಟಿ. ಏನಿದೆ ಅಲ್ಲಿ? ಏನಿಲ್ಲ. ಇಂಥ ಟೈಮ್ ಅಂತ ಕಾಯ್ಬೇಕಾಗೇ ಇಲ್ಲ, ಆ ತರಹ ಇದ್ರು. ಪ್ರಿಯೇಷು ಪಾನೇಷು ಚ ಸಕ್ತ ಭಾವಾ ಸ್ತ್ರಿಯೋಜ್ವಲಂತ್ರಿ ಸ್ತ್ರಪಯೋಪಗೂಢಾ ನಿಶೀಥ ಕಾಲೇ ರಮಣೋಪಗೂಢಾ ದದರಶ ಕಾಶ್ಚಿತ್ ಪ್ರಮದೋಪಗೂಢಾ ಯಥಾ ವಿಹಂಗಾ ವಿಹಗೋಪಗೂಢಾ. ಜೋಡಿಯಾದ ಜೀವಗಳನ್ನು ಕಂಡ, ಜೋಡಿ ಹಕ್ಕಿಗಳನ್ನು ಕಂಡ, ಜೋಡಿ ಮನುಷ್ಯರನ್ನ ಕಂಡ. ಹಾಗೆ ಇನ್ನು ಇಲ್ಲಿ ಕೆಲವರು ಮದನೋಪವಿಷ್ಟಾಹ, ಕಾಮಪ್ರೇರಿತರಾಗಿ ಕಾಮಾನಂದವನ್ನು ಪಡೆಯುವವರನ್ನು ಕಂಡ. ಅಪ್ರಾವೃತಾ ಕಾಂಚನ ರಾಜಿವರ್ಣಾ ಕಾಶ್ಚಿತ್ ಪರಾರ್ಧ್ಯಾಸ್ತಪನೀಯ ವರ್ಣಾ ಪುನಃ ಕಾಶ್ಚಿತ್ ಶಶಲಕ್ಷ್ಮವರ್ಣಾ ಕಾಂತಪ್ರಹೀಣ ರುಚಿರಾಂಗವರ್ಣ. ಹೀಗೆ ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ರೀತಿಯ
ಎಲ್ಲ ಹೆಣ್ಣು ಮಕ್ಕಳನ್ನ ಕಂಡ. ಹೆಣ್ಣು ಮಕ್ಕಳನ್ನ ಯಾಕೆ ಅವನು ನೋಡಬೇಕಾಯಿತು ಅಂದರೆ ಸೀತೆಯನ್ನ ಅವನು ಹುಡುಕ್ತಾ ಇದ್ದ. ಇದು ಒಂದು. ಎರಡನೆಯದ್ದು, ಲಂಕೆಯಲ್ಲಿ ಅಷ್ಟು ಜನ ಹುಡುಗಿಯರಿದ್ರು, ಅಷ್ಟು ಜನ ಹೆಂಗಸರಿದ್ರು, ಎಷ್ಟೋ ಜನರನ್ನ ಎತ್ಕೊಂಡು ಬಂದಿದ್ದೆ. ಯಾರು? ರಾವಣ. ಕೈ ಕಾಲು ಮುಖ ಚಂದ ಕಂಡವರನ್ನೆಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಡ್ತಾ ಇದ್ದ ಅವನು ರಾವಣ. ಅಂತಹ ರಾವಣ ಇವಳಿಗೊಬ್ಬಳಿಗೆ ಯಾಕೆ ಹೆದರಿದ? ಇವಳೊಬ್ಬಳನ್ನ ಯಾಕೆ ಮುಟ್ತಾ ಇರಲಿಲ್ಲ? ಇವರೊಬ್ಬರ ವೈಶಿಷ್ಟ್ಯ ಏನು? ಲಂಕೆಯಲ್ಲಿ ಸೀತೆ ಅಂತವರು ಸಾಕಷ್ಟು ಜನ ಇದ್ರು, ಅಪಹೃತರಾದವರು. ಆದರೆ ಯಾರು ಕೂಡ ಸೀತೆಯಷ್ಟು ನೋಟೆಡ್ ಅಲ್ಲ. ಯಾಕೆ? ಅದೆಲ್ಲ ಮುಂದೆ ನಮಗೆ ತಿಳಿಸ್ಬೇಕು. ಅದಕ್ಕೆ ಈ ಹಿಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ರಾಜನ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು, ರಾಜನನ್ನು ಒಪ್ಕೊಳ್ತಾ ಇದ್ರೆ ಒಪ್ಕೊಳ್ತಾ ಇರಲಿಲ್ವೇ, ಇದೆಲ್ಲವನ್ನೂ ಕೂಡ ನಿರೂಪಣೆ ಮಾಡ್ತಾ ವಾಲ್ಮೀಕಿಗಳು ವೇಗವಾಗಿ ಸಾಗುತ್ತಾರೆ. ಅದರಿಂದ ಗೃಹೇಶು ಹೃಷ್ಟಾಃ ತತಃ ಪ್ರಿಯಾನ್ ಪ್ರಾಪ್ಯ ಮನೋಭಿರಾಮಾನ್ ಸುಪ್ರೀತಿಯುಕ್ತಾಃ ಸುಮನೋಭಿರಾಮಾಃ. ಆನಂದದಿಂದ ಇರುವ ಜೋಡಿಗಳು ಇದ್ದುವು. ಗಂಡ ಹೆಂಡತಿ ಇಬ್ಬರು ಆನಂದದಿಂದ ಇರುವವರು ಇದ್ರು. ಗೃಹೇಚ ಹೃಷ್ಟಾಃ ಪರಮ ಅಭಿರಾಮಾಃ. ಮನೆಗಳಲ್ಲಿ ಆನಂದದಿಂದ ಇರುವವರು ಇದ್ರು. ಚಂದ್ರ ಪ್ರಕಾಶಾಶ್ಚ ಹಿ ವಕ್ತ್ರಮಾಲಾ ವಕ್ರಾಸ್ಸು ಪಕ್ಷ್ಮಾಶ್ಚ ಸುನೇತ್ರಮಾಲಾ ವಿಭೂಷಣಾನಾಂಚ ದದರಚಮಾಲಾ ಶತಹರದಾನಾಂ ಇವ ಚಾರುಮಾಲಾ. ಚಂದದ ಮೋರೆಯ ಹೆಣ್ಣು ಮಕ್ಕಳು, ಅವರಿಗೆ ಹಾಕಿದ ಆಭರಣ ಆಕಾಶಕ್ಕೆ ತೊಡಸಿದ, ಬೆಳದಿಂಗಳಿಗೆ ತೊಡಸಿದ ಮಿಂಚಿನ ಮಾಲೆಯ ಹಾಗೆ ಇತ್ತು ಅಂತ ಹೇಳ್ತಾರೆ. ನತ್ವೇವ ಸೀತಾಂ ಪರಮಾಭಿಜಾತಾಂ ಪತಿಸ್ಥಿತೆ ರಾಜಕುಲೆ ಪ್ರಜಾತಾಂ ಲತಾಂ ಪ್ರಫುಲ್ಲಾಮಿವ ಸಾಧುಜಾತಾಂ ದದರಜ ತನ್ವೀಂ ಮನಸಾಭಿಜಾತಾಂ. ಮಾನಸಿಕವಾಗಿ ಅವಳ ರೂಪ ಅವನ ತಲೆಗೆ ಬಂದಿದೆ. ಯಾಕೆಂದ್ರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಿನಲ್ಲಿ ಹಿಂದೆ ನೋಡಿದ್ದಾನೆ. ಅವಳು ಆಭರಣವನ್ನು ಎಸೆಯುವಾಗ ನೋಡಿದ್ದಾನೆ. ಆಮೇಲೆ ಸೀತೆಯನ್ನ ಗುರುತಿಸುವ ಕಣ್ಣು ಇದೆ. ಫೋಟೋಗ್ರಾಫ್ ಇಟ್ಕೊಂಡು ಹುಡುಕ್ಲಿಕ್ಕೆ ಅದಲ್ವಲ್ಲ, ಹಂಗೂ ಹುಡುಕ್ಲಿಕ್ಕೂ ಕಷ್ಟ. ಯಾಕೆಂದ್ರೆ ಆಮೇಲೆ ಏನು ಬದಲಾವಣೆಗಳಾಗಿರುತ್ತೋ. ಅದರಿಂದ ಆ ತರಹದ ಒಂದು ಮಾನಸಿಕವಾಗಿ ಅವಳನ್ನು ಕಂಡಿದ್ದಾನೆ, ದೈಹಿಕವಾಗಿ ಕಾಣಬೇಕಷ್ಟೆ. ಅದರಿಂದಾಗಿ ಅಷ್ಟು ಸಾವಿರಾರು ಜನರಲ್ಲಿ, ವಿಶೇಷತಃ ರಾಜಗೃಹದ ಸುತ್ತಲೇ ಅವನು ಹುಡುಕಿದ್ದು. ಯಾವುದೋ ಊರುಗಳಲ್ಲಿ ಅಲ್ಲೆಲ್ಲ ಹುಡುಕಲಿಲ್ಲ. ಏಕೆಂದರೆ ಅವನು ಅಲ್ಲೇ ಇಟ್ಕೊಂಡಿರ್ತಾನೆ. ರಾಜನಾದವನು ತಂದವರನ್ನು ಅಲ್ಲೇ ಇಟ್ಟಿರ್ತಾನೆ. ಅಲ್ಲೆಲ್ಲ ಹುಡುಕದ, ಸಿಗಲಿಲ್ಲ. ಸನಾತನೇ ವರ್ತಮನಿ ತನ್ನಿವಿಷ್ಟಾಂ ರಾಮೇಕ್ಷಣೀಂ ತಾಂ ಮದನಾಭಿವಿಷ್ಟಾಂ ಭರ್ತೃಮನ ಶ್ರೀಮದನು ಪ್ರವಿಷ್ಟಾಂ ಸ್ತ್ರೀಭ್ಯ ಪರಾಭ್ಯಶ್ಚ ಸದಾ ವಿಚಿಷ್ಟಾಂ. ಇವರೆಲ್ಲರನ್ನ ನೋಡಿದ ಮೇಲೆ ಸೀತೆ ಇವರೆಲ್ಲರಿಗಿಂತ ಡಿಫ್ರೆಂಟು ಅಂತ ಅನ್ಕೊಂಡಂತೆ. ಹೇಗೆ ಸೀತೆ ಡಿಫ್ರೆಂಟು? ಸನಾತನೇ ವರ್ತಮನಿ ತನ್ನಿವಿಷ್ಟಾಂ, ಅತ್ಯಂತ ಪ್ರಾಚೀನವಾದ ದಾರಿಯಲ್ಲಿ ಅವಳಿದ್ದಾಳೆ. ಸಂಪತ್ತಾಗಲಿ ಅಥವಾ ಇನ್ಯಾವುದೋ ಭೌತಿಕವಾದ ಆಸೆಗಳಾಗಲಿ ಅವಳನ್ನು ರಾಮನ ಜೊತೆಗೆ ರಾಮನಿಂದ ಬೇರೆ ಆಗಲಿಕ್ಕೆ ಪ್ರಚೋದಿಸಿಲ್ಲ. ಹೀಗಾಗಿ ಅತ್ಯಂತ ಹಳೆಯ ದಾರಿಯಲ್ಲಿ ಇದ್ದಾಳೆ. ಸನಾತನೇ ವರ್ತಮನಿ ತನ್ನಿವಿಷ್ಟಾಂ. ಇನ್ನೊಂದು ಅರ್ಥ ಇದೆ ಸನಾತನೇ ವರ್ತಮನಿ ತನ್ನಿವಿಷ್ಟಾಂ ಅನ್ನೋದಕ್ಕೆ. ವೇದೋದಿತವಾದಂತೆ ಇರುವವಳು, ವೇದದಲ್ಲಿ ಹೇಳಿದಂತೆ ಇರುವವಳು. ವೇದದಲ್ಲಿ ಏನು ಹೇಳಿದೆ? ಲಕ್ಷ್ಮೀಂ ಅನಪಗಾಮಿನೀಂ ಅಂತುಂಟು. ದೇವರನ್ನ ಬಿಟ್ಟು ಸರಿಯದವಳು. ಹಾಗೆ ರಾಮೇಕ್ಷಣೀಂ ತಾಂ ಮದನಾಭಿವಿಷ್ಟಾಂ
ರಾಮೇಕ್ಷಣೀಂ, ಚಂದದ ಕಣ್ಗಳವಳು. ಆ ನೈತಿಕವಾಗಿದ್ದರೆ ಕಣ್ಣಿನಲ್ಲಿ ಏನು ಕಾಂತಿ ಬರಬೇಕೋ ಆ ಕಾಂತಿ ಇರುವವಳು. ಮದನಾಭಿವಿಷ್ಟಾಂ, ಮದ ಆನಂದದ ನಾಭಿ ಕೇಂದ್ರ ಸ್ಥಾನದಂತೆ ಇರುವ ದೇವರೊಳ ಹೊಕ್ಕವಳು. ಅದರಿಂದಾಗಿ ಭರ್ತೃಮನ ಶ್ರೀಮದನುಪ್ರವಿಷ್ಟಾಂ, ಗಂಡನ ಮನದಲ್ಲಿ ನೆಲೆ ನಿಂತವಳು. ಸ್ತ್ರೀಭ್ಯ ಪರಾಭ್ಯಶ್ಚ ಸದಾ ವಿಶಿಷ್ಟಾಂ, ಜಗತ್ತಿನ ಉತ್ತಮ ಸ್ತ್ರೀಯರಿಗಿಂತ ಉತ್ತಮೋತ್ತಮಳಾಗಿ ಇರುವವಳು. ಉಷ್ಣಾರ್ದಿತಾಂ ಸಾನುಸೃತಾಸ್ತ್ರಕಂಠೀಂ ಪುರಾವರಾರೋಹೋತ್ತಮ ನಿಷ್ಕಕಂಠೀಂ ಸುಜಾತ ಪಕ್ಷ್ಮಾಂ ಅಭಿರಕ್ತ ಕಂಠೀಂ ವನೇ ಪ್ರವೃತ್ತಾಮಿವ ನೀಲಕಂಠೀಂ. ಯಾವಾಗಲೂ ಅವಳು ಉಷ್ಣಾರ್ದಿತಾಂ, ರಾವಣನ ಮೇಲೆ ಸಿಟ್ಟಿನಿಂದ ಇರಬಲ್ಲವಳು. ಉಷ್ಣ ಅರ್ಧಿತಾಂ ಸಾನುಸೃತಾಸ್ತ್ರ ಕಂಠೀಂ, ಉತ್ಕಟವಾಗಿ ದೇವರಲ್ಲಿ ತೊಡಗಿದವಳು. ಒಳ್ಳೆಯ ಆಭರಣವನ್ನು ಒಂದು ಕಾಲದಲ್ಲಿ ಧರಿಸಿದ್ದವಳು, ಈಗ ಅದಿರ್ಲಿಕ್ಕಿಲ್ಲ. ಯಾಕೆ ಅಂದರೆ ಅವಳು ಎಸೆದ ಆಭರಣದಲ್ಲಿ ಅದಿದೆ. ಆದ್ದರಿಂದ ಅಂದರೆ ಅವನ ಆಭರಣವನ್ನು ನೋಡಿ ಅವಳ ಎತ್ತರ ಇಷ್ಟಿರಬೇಕು, ಅವಳು ಹೀಗಿರಬೇಕು ಅಂತ ಹೇಳಿ ಅವಳನ್ನು ನೋಡಿದ್ದಾನೆ. ನೋಡುವಾಗ ಅವಳ ಆಭರಣವನ್ನು ಕೆಳಗಡೆ ಬಿಸಾಕಿಯಾಗಿದೆ. ಅವಳ ಆಭರಣವನ್ನು ಕೆಳಗಡೆ ಬಿಸಾಕಿಯಾಗಿದೆ. ಆಗ ಆಭರಣ ಇರಲ್ಲ. ಅದೆರಡನ್ನು ಜೋಡಿಸಿಕೊಂಡು ಆಮೇಲೆ ಕಂಡಿಡಿದ ಆಗ ಬರುತ್ತೆ. ಅಷ್ಟು ಸೂಕ್ಷ್ಮವಾದ ಸಂಗತಿಗಳನ್ನೆಲ್ಲ ವಾಲ್ಮೀಕಿಗಳು ಹೇಳ್ತಾರೆ. ಅವ್ಯಕ್ತರೇಖಾಮಿವ ಚಂದ್ರಲೇಖಾಂ ಪಾಂಸು ಪ್ರದಿಗ್ಧಾಮಿವ ಹೇಮರೇಖಾಂ ಶತಪ್ರರೂಢಾಮಿವ ವರ್ಣರೇಖಾಂ ವಾಯುಪ್ರಭುಜ್ಞಾಮಿವ ಹೇಮರೇಖಾಂ. ಅವ್ಯಕ್ತರೇಖಾಮಿವ ಚಂದ್ರಲೇಖಾಂ, ಪ್ರಾಯ ಅವಳ ಬಾಳಿನಲ್ಲಿ ಗಂಡನಿಲ್ಲದ ಕಪ್ಪು ಮುಸುಕಿರಬೇಕು. ಹೀಗಾಗಿ ಆ ಚಂದ್ರಲೇಖೆ, ಚಂದ್ರನ ಅರ್ಧ ಭಾಗ ಕಪ್ಪಿನಿಂದ ಕೂಡಿ ಹೆಚ್ಚು ಭಾಗ ಕತ್ತಲೆಯಿಂದ ಆವೃತವಾಗಿರುವ ಹಾಗೆ ಅವಳು ಕಾಣಬಹುದೋ ಏನೋ ಅಂದ್ಕೊಂಡಂತೆ. ಪಾಂಸು ಪ್ರದಿಗ್ಧಾಮಿವ ಹೇಮರೇಖಾಂ, ಪ್ರಾಯ ಅವಳು ಸ್ನಾನ ಮಾಡಿರೋದಿಲ್ಲ. ಅಂದರೆ ಸ್ನಾನ ಅಂದರೆ ನದಿಯಲ್ಲಿ ಮುಳುಗಿ ಜಪ ಮಾಡ್ತಾ ಇದ್ಲು, ಪ್ರತಿ ದಿವಸ ಸಂಧ್ಯಾ ವಂದನೆ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ಮೈಯನ್ನ ಪರಿಮಳಗೊಳಿಸಿಕೊಳ್ಳಲು ಸ್ನಾನ ಮಾಡ್ತಾ ಇರಲಿಲ್ಲ. ಹಂಗೆ ತಾನು ಚಂದ ಕಾಣಲು ಸ್ನಾನ ಮಾಡ್ತಾ ಇರಲಿಲ್ಲ. ಅದರಿಂದಾಗಿ ಪಾಂಸು ಪ್ರದಿಗ್ಧಾಂ, ಧೂಳು ಹಾಗೇ ಇರುತ್ತೆ. ಅವಳನ್ನು ನೋಡಿದರೆ ಧೂಳು ಮಸುಕಿದ ಬಂಗಾರದ ಮಾಲೆಯ ಹಾಗೆ ಇರ್ತಾಳೋ ಏನೋ ಅನ್ಕೊಂಡಂತೆ. ಕ್ಷತಪ್ರರೂಢಾಮಿವ ವರ್ಣರೇಖಾಂ, ಏನೋ ಮೈಗೆ ಪೆಟ್ಟು ಬಿದ್ದಾಗ ಬಣ್ಣ ಪೆಟ್ಟಿನಿಂದ ಸ್ವಲ್ಪ ಕಪ್ಪಾಗಿ ಬದಲಾಗಿರುತ್ತೆ. ಉಳಿದ ಬಣ್ಣ ಹಾಗಿರುತ್ತೆ, ಆದರೂ ಅದರ ಮೇಲೆ ಒಂದು ಕಪ್ಪು ಶೇಡ್ ಇರುತ್ತೆ. ಹಾಗೆ ಇವಳ ಚಲುವು ಹಾಗೇ ಇರಬಹುದು, ಆದರೆ ರಾಮನಿಲ್ಲದ ನೋವು ಅವಳ ಮುಖದಲ್ಲಿ ಇರಬಹುದು. ಸೀತಾಂ ಅಪಶ್ಯನ್, ಆ ತರಹದ ಸೀತೆಯನ್ನ ಕಾಣದೆ ಬಭೂವ ದುಃಖೋಪಹತಶ್ಚಿರಸ್ಯ ಪ್ಲವಂಗಮೋ ಮಂದ ಇವಾಚಿರಸ್ಯ, ಹಾಗೆ ತಿರುಗಾಡಿದ ಅನ್ನುವಲ್ಲಿಗೆ ಪಂಚಮ ಸರ್ಗ ಮುಗಿತು. ಇನ್ನು ಆರನೆಯ ಸರ್ಗ ಸನಿಕಾಂ ವಿಮಾನೇಶು ವಿಚರನ್ ಕಾಮರೂಪಧೃಕ್ ವಿಚಚಾರ ಕಪಿರ್ಲಂಕಾಂ ಲಾಘವೇನ ತಮನ್ವಿತಃ. ಲಾಘವ ಅಂದರೆ ವೇಗ ಅಂತ. ವೇಗವಾಗಿ ಗರಗರನೆ ತಿರುಗುತ್ತಾ ಎಲ್ಲ ನೋಡ್ಕೊಂಡು ಬಂದ. ಆಸಸಾದತ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಚನಂ ಪ್ರಾಕಾರೇಣ
ಅರ್ಕವರ್ಣೇನ ಭಾಸ್ವರೇಣ ಅಭಿಸಂವೃತಂ. ಚೆನ್ನಾಗಿ ಹೊಳೆಯುವ ಪ್ರಹರಿ ಗೋಡೆಯನ್ನ ನೋಡಿದ. ಕಾವಲು ಗೋಡೆ ಅಂತ ಕರೀತಾರಲ್ಲ ಅದು. ಇವತ್ತು ಕಾಂಪೌಂಡ್ ವಾಲ್ ಅಂತ ಹೇಳ್ತಾರಲ್ಲ ಆ ತರಹದ್ದು. ರಕ್ಷಿತಂ ರಾಕ್ಷಸೈರ್ಭೀಮೈ ಸಿಂಹೈರಿವ ಮಹಧ್ವನಂ ಸಮೀಕ್ಷಮಾಣೋ ಭವನಂ ಚಕಾಶೆ ಕಪಿಕುಂಜರ. ಎತ್ತರವಾದ ಮನೆಯೊಂದನ್ನು ನೋಡಿದ. ಸಾಮಾನ್ಯವಾಗಿ ಬೇರೆ ರಾಜರೆಲ್ಲ ಸೇನಾಧಿಪತಿ ಮೊದಲಾದವರ ಮನೆಯ ಮಧ್ಯದಲ್ಲಿ ಇರುವ ಮನೆ, ಹೀಗೆ ಎತ್ತರವಾಗಿ ಮನೆ ಇರುವಲ್ಲ ರಾಜರದ್ದು. ಯಾಕೆಂದ್ರೆ ಸುಲಭವಾಗಿ ಟಾರ್ಗೆಟ್ ಆಗುತ್ತೆ. ಆ ಟಾರ್ಗೆಟ್ ಇರದಂತೆ ಮಾಡ್ತಾರಲ್ವಾ. ಇನ್ನು ಸ್ನೈಪರ್ಸ್ ಬಂದ್ರಂತೂ ಮುಗಿದೇ ಹೋಯ್ತು, ಅಷ್ಟು ಎತ್ತರ ಇದ್ರೆ ಕ್ಲಿಯರ್ಲಿ ಅವರು ಟಾರ್ಗೆಟ್ ಆಗ್ತಾರೆ. ಅದರಿಂದಾಗಿ ಸಾಮಾನ್ಯ ಆಗಿರುತ್ತೆ. ಚಾಣಕ್ಯ ಕೂಡ ಅದೇ ರೀತಿ ಹೇಗೆ ರಾಜರ ಮನೆ ಕಟ್ಟಬೇಕು, ರಾಜರ ಮನೆ ಹೇಗಿರಬೇಕು, ಅಧಿಕಾರಿಗಳ ಮನೆ ಹೇಗಿರಬೇಕು ಅಂತ ಹೇಳುವಾಗ ಸ್ವಲ್ಪ ಅವ್ಯಕ್ತವಾಗಿ ಇರಬೇಕು ಅಂತಾನೆ ಹೇಳೋದು. ಆದರೆ ಇವೊಂದು ಡಿಫ್ರೆಂಟ್. ಏನು ಬಲದ ಮದ ಹೇಗಿತ್ತು ಅಂದ್ರೆ ಎಲ್ಲರದ್ದು ಕೆಳಗಡೆ ಇದ್ರೆ ಇವನ್ ಮಾತ್ರ ಮೇಲ್ಗಡೆ ಇತ್ತಂತೆ. ರಾವಣನಂತ ಮನೆ ಅದನ್ನು ನೋಡಿದ. ಓ, ಇದ್ಯಾವುದೋ ಸ್ಪೆಷಲ್ಲು, ಪ್ರಾಯ ಇದು ರಾವಣನದ್ದಿರಬೇಕು ಅಂತ ಅನ್ಕೊಂಡ. ಅಂದ್ರೆ ಒಂದು ಊರನ್ನು ನೋಡುವಾಗ ನಿಮಗೆ ಅಲ್ಲಿಯ ಜನರ ಮೆಂಟಾಲಿಟಿ ಪರಿಚಯ ಆಗ್ತಾ ಹೋಗ್ಬಿಡುತ್ತೆ. ನೀವು ಬೇಕಾದ್ರೆ ಗಮನಿಸಿ ನೋಡಿ. ಊರಿನ ಡಿಸೈನ್ ನೋಡಿದ್ರೆ ಓ, ಇಲ್ಲಿಯ ಜನರ ಮೆಂಟಾಲಿಟಿ ಏನು ಅಂತ. ಅಲ್ಲಿಯ ಯಾವುದು ಹೆಚ್ಚು ವ್ಯಾಪಾರ ಆಗುತ್ತೆ, ಹೆಚ್ಚು ಅಂಗಡಿಗಳು ಯಾವ ಥರದ್ದಿರುತ್ತೆ, ಅದೆಲ್ಲ ನೋಡ್ತಾ ಹೋಗ್ತಿದ್ರೆ ಆ ಊರಿನ ಮೈಂಡ್ಸೆಟ್ ಏನು ಅಂತ ಸರಿಸುಮಾರು ಗೊತ್ತಾಗ್ಬಿಡತ್ತೆ. ಅದರಿಂದ ನೋಡ್ದ, ರಾಕ್ಷಸರೆಲ್ಲ ಅದನ್ನು ಸುತ್ತು ಕಟ್ಟಿದ್ದಾರೆ. ರೂಪ್ಯಕೋಪಹಿತೈಶ್ಚಿತ್ರೈ ತೋರಣೈರ್ಹೇಮಭೂಷಣೈ ವಿಚಿತ್ರಾಭಿಚ್ಚ ಕಕ್ಷ್ಯಾಭಿ ದ್ವಾರೈಶ್ಚ ರುಚಿರಾವೃತಂ. ಬೆಳ್ಳಿಯ ಮತ್ತೆ ಬಂಗಾರದ ತೋರಣಗಳಿರುವ ಬಾಗಿಲುಗಳು ಅಲ್ಲಿದ್ದುವು. ಗಜಾಸ್ಥಿತೈರ್ಮಹಾಮಾತ್ರೈ ಶೂರೈಶ್ಚ ವಿಗತಶ್ರಮೈ. ಆನೆಯನ್ನ ಏರಿದ್ದಾರೆ. ವಿಗತಶ್ರಮೈ, ಯಾವ ಶ್ರಮವೂ ಆ ಶೂರರಿಗಾಗಿಲ್ಲ. ಯುದ್ಧ ಆದ್ರೆ ತಾನೇ ಶ್ರಮ ಆಗೋದು, ಯುದ್ಧವೇ ಆಗಿಲ್ಲ. ಅದಕ್ಕೆ ಪಾಪ ಯುದ್ಧ ಆಗಲಿ ಅಂತ ಒಂದೇ ತಮ ಬಯಸ್ತಾ ಇದ್ದಾರವರು. ಉಪಸ್ಥಿತ ಮತಂಹಾರ್ಯೈ ಹಯೈ ಸ್ಯಂದನಯಾಯಿಭಿ. ಉಪಸ್ಥಿತ ಮಸಂಹಾರ್ಯೈ, ಅವರು ಆನೆಯನ್ನ ಬೇರೆಯವರು ಪಳಗಿಸಲಾಗುವುದೇ ಇಲ್ಲ. ಆ ತರಹದ ಆನೆಯಿಂದ ಕೂಡಿಕೊಂಡು ರಕ್ಷಣೆ ಮಾಡ್ತಾ ಇದ್ದಾರೆ. ಕೆಲವರು ಸ್ಯಂದನಯಾಯಿಭಿ, ಸುತ್ತಲೂ ನೈಟ್ ಪೆಟ್ರೋಲಿಂಗ್ ಅಂತಾರಲ್ಲ, ಸುತ್ತಲೂ ತಿರುಗಾಡ್ತಾ ಇರೋದು, ಪೊಲೀಸರ ತಿರುಗಾಡುವಿಕೆ, ಬೀಟ್, ನೈಟ್ ಬೀಟ್ ಇದ್ದ ಹಾಗೆ ಅವರು ಸ್ಯಂದನಯಾಯಿಭಿ ರಥವನ್ನು ಏರಿ ತಿರುಗ್ತಾನೆ ಇದ್ದಾರೆ. ಬಹುರತ್ನತಮಾಕಿರಣಂ ಸಿಂಹವ್ಯಾಘ್ರತನುತ್ರಾಣೈ ದಾಂತ ಕಾಂಚನರಾಜತೀ ಘೋಷವದ್ಭಿರ್ವಿಚಿತ್ರೈಶ್ಚ ಸದಾ ವಿಚರಿತಂ ರಥೈ. ಆಮೇಲೆ ಸಿಂಹವ್ಯಾಘ್ರತನುತ್ರಾಣೈ, ಸಿಂಹದ, ಹುಲಿಯ ಚಿತ್ತಾರ ಇರುವ ಕವಚಗಳು. ಘೋಷವದ್ಭಿರ್ವಿಚಿತ್ರೈಶ್ಚ, ಅದು ಆ ರಥ ಸದ್ದು ಯಾವ ರೀತಿ ಇದ್ರೆ ದೂರದ ತನಕ ಕೇಳಿಸ್ತಾ ಇರ್ತಿತ್ತು. ರಥದ ಸದ್ದು ವೇಗವಾಗಿ ಓಡಾಡುವಾಗ. ಬಹುರತ್ನತಮಾಕಿರಣಂ ಪರಾರ್ಘ್ಯಾತನ ಭೂಚಿತಂ ಮಹಾರಥ ಸಮಾವಾಪಂ ಮಹಾರಥ ಮಹಾತನಂ. ಬಹಳ ರತ್ನಗಳಿಂದ ಕೂಡಿರುವ ಒಳ್ಳೆಯ ಆಸನಗಳನ್ನು ಒಳಗೊಂಡಿರುವ ದೊಡ್ಡ ಮನೆಯನ್ನ ನೋಡಿದ. ಎಲ್ಲ ಕಡೆ ಮೃಗ ಪಕ್ಷಿಗಳನ್ನ ಅವನು ಸಾಕಿದ್ದಾನೆ. ಸಾವಿರಾರು ಪ್ರಾಣಿಗಳು ಇವೆ. ರಾಜರ ಮನೆ ಅಂದರೆ ಹಕ್ಕಿ ಮೊದಲಾದವುಗಳೆಲ್ಲ ಇರಲೇಬೇಕು.
ಯಾಕೆಂದ್ರೆ ಯಾರಾದರೂ ಒಬ್ಬ ಅಪರಿಚಿತ ಬಂದ್ರೆ ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡುತ್ತೆ. ಅದಕ್ಕಾಗಿ ಚಾಣಕ್ಯ ಹೇಳೋದು ಹಾಗೆ. ಇವರು ಅದನ್ನೆಲ್ಲ ದಾಟಿಬಿಟ್ಟಿದ್ದಾರೆ. ರಾವಣ ಎಷ್ಟು ಬಲಿಷ್ಠ ಅಂದ್ರೆ ಅಷ್ಟು ಬಲಿಷ್ಠ. ಕೆಲವೊಂದು ಬಲಿ ಕೊಡ್ಲಿಕ್ಕಾಗಿ ಹಕ್ಕಿಗಳು ಊಟದ ಮೊದಲು ಅದಕ್ಕೂ ಒಂದಿಷ್ಟು ಹಾಕೋದು ನಾಯಿಗೆ. ಯಾಕೆ ಅಂದ್ರೆ ಅದು ತಿಂದು ಅರ್ಧ ಗಂಟೆ ಆದ್ಮೇಲೆ ಇವನು ತಿನ್ಬೇಕು, ವಿಷ ಹಾಕಿದ್ರೆ ಗೊತ್ತಾಗಲಿ ಅಂತ. ಆಮೇಲೆ ಆಹಾರದಲ್ಲಿ ವಿಷ ಹಾಕಿದ್ರೆ ಹಕ್ಕಿಗಳಿಗೆಲ್ಲ ಗೊತ್ತಾಗ್ತಾ ಇತ್ತಂತೆ. ಅದರ ಬಣ್ಣ ಬದಲಾಯಿಸಿ ಅವು ಜೋರಾಗಿ ಕಿರ್ಚಲಿಕ್ಕೆ ಶುರು ಮಾಡ್ತವೆ. ಆಗ ಮತ್ತೆ ನೋಡಬೇಕು ಏನು ಪ್ರಾಬ್ಲಮ್ ಇದೆ ಅಂತ. ಅದರಿಂದಾಗಿ ಹಕ್ಕಿಗಳನ್ನು ಸಾಕಬೇಕು. ಸೌಂದರ್ಯ ಪ್ರಜ್ಞೆ ಇದ್ರೆ ಅದನ್ನು ಹಾಗೆ ಬಿಟ್ಟು ಬಿಡ್ತಾರೆ. ಅಲ್ಲ, ಹಕ್ಕಿಗಳನ್ನೆಲ್ಲ ರಾಜರು ಯಾಕೆ ಸಾಕ್ತಾ ಇದ್ರು ಅಂದ್ರೆ ಇದೂ ಒಂದು ಕಾರಣ. ವಿವಿಧೈರ್ಬಹುತಾಹತ್ರೈ ಪರಿಪೂರ್ಣಂ ಸಮಂತತಃ ವಿನೀತೈರಂತಪಾಲೈಶ್ಚ ರಕ್ಷೋಭಿಶ್ಚ ಸುರಕ್ಷಿತಂ ಮುಖ್ಯಾಭಿಶ್ಚ ವರಸ್ತ್ರೀಭಿಃ ಪರಿಪೂರ್ಣಂ ಸಮಂತತಃ ವಿನೀತೈರಂತಪಾಲೈಶ್ಚ. ಬಹಳ ಜನ ದ್ವಾರಪಾಲಕರು ಮತ್ತೆ ಮಹಿಳಾಧಿಕಾರಿಗಳು ಬೀಟ್ ಹೊಡಲಿಕ್ಕಿರ್ತಿದ್ರಂತೆ. ಮುಖ್ಯಾಭಿಶ್ಚ ವರಸ್ತ್ರೀಭಿ. ಅದರಿಂದಾಗಿ ರಾವಣನ ಅರಮನೆಯಲ್ಲಿ ಮಹಿಳಾ ಪೊಲೀಸರು ಇದ್ರು. ಪರಿಪೂರ್ಣಂ ಸಮಂತತಃ ಮುದಿತ ಪ್ರಮದಾರತ್ನಂ ರಾಕ್ಷಸೇಂದ್ರ ನಿವೇತನಂ ವರಾಭರಣ ಸಂಹ್ರಾದೈ ಸಮುದ್ರ ಸ್ವನ ನಿಸ್ವನಂ. ಅಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಎಲ್ಲ ಹೆಣ್ಣು ಮಕ್ಕಳು ಬೇರೆಯವರು, ಅಂದರೆ ಭೋಗವನ್ನು ಅನುಭವಿಸುವ ಹೆಣ್ಣು ಮಕ್ಕಳು ಆನಂದದಿಂದ ಇದ್ರಂತೆ. ಅವರು ಆಚೆ ಈಚೆ ಓಡಾಡುವಾಗ ಆಭರಣದ ಸದ್ದು, ಅಲ್ಲಿ ಸಮುದ್ರದ ಧ್ವನಿಯೂ ಕೂಡ ಕೇಳಿಸ್ತಾ ಇರ್ತಿತ್ತು. ತದ್ರಾಜ ಗುಣ ಸಂಪನ್ನಂ ಮುಖ್ಯೈಶ್ಚವರ ಚಂದನೈ ಮಹಾಜನ ಸಮಾಕಿರಣಂ ಸಿಂಹೈರಿವ ಮಹಧ್ವನಂ. ಎಲ್ಲ ರಾಜರು ಇರಬೇಕಾದ್ರೆ ಏನೇನು ಇರಬೇಕೋ ಎಲ್ಲ ಇತ್ತು. ಭೇರಿ ಮೃದಂಗಾಭಿರುತಂ ಶಂಖಘೋಷ ವಿನಾದಿತಂ. ರಾತ್ರಿ ಆದ್ಮೇಲೆ ಅವ್ರಿಗೆ ಶಕ್ತಿ ಬರ್ಲಿಕ್ಕೆ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಎಲ್ಲ ಮಬ್ಬಾಗಿರ್ತಾರೆ ಈ ಮಕ್ಕಳು ತರಹ. ರಾತ್ರಿ ಆದ್ಮೇಲೆ ಅವ್ರಿಗೆ ಎನರ್ಜಿ ಬೆಳಿಲಿಕ್ಕೆ ಶುರು ಆಗುತ್ತೆ. ಇವರು ದೊಡ್ಡವರಾಗಿದ್ರು, ಅವ್ರಿಗೂ ಕೂಡ ಭೇರಿ ಮೃದಂಗಾಭಿರುತಂ. ಭೇರಿ ಮೃದಂಗಗಳಿಂದ ಕೂಡಿತ್ತಂತೆ. ಶಂಖಘೋಷಗಳು ರಾತ್ರಿ ಇಡೀ. ನಿತ್ಯಾರ್ಚಿತಂ ಪರ್ವಸುತಂ ಪೂಜಿತಂ ರಕ್ಷತೈ ಸದಾ. ಆಮೇಲೆ ಪರ್ವಸು, ಪರ್ವ ಅಂತಂದ್ರೆ ಹುಣ್ಣಿಮೆ ಅಮಾವಾಸ್ಯೆ. ಪ್ರತಿ ಪರ್ವಗಳಲ್ಲಿ ವಿಶೇಷವಾಗಿ ಭೋಗ. ಸಮುದ್ರಮಿವ ಗಂಭೀರಂ ಮಹಾ ಸಮುದ್ರ ಸಮನಿಸ್ವನಂ ಮಹಾತ್ಮನೋ ಮಹದ್ವೇಷ್ಮ ಮಹಾರತ್ನ ಪರಿಚ್ಛದಂ. ದೊಡ್ಡ ಮನೆ. ಸಮುದ್ರಮಿವ ಗಂಭೀರಂ, ಸಮುದ್ರ ಸಮನಿಸ್ವನಂ. ಎಷ್ಟು ಜನ ಇದ್ರು ಅಂದ್ರೆ ತುಂಬಿ ತುಳುಕಾಡ್ತಾ ಇತ್ತು. ಕಡಲಿನ ಮೊರತವೋ ಎಂಬಂತೆ ಅಲ್ಲಿಯ ಜನರ ಮಾತುಕತೆ ಇತ್ತು. ವಿರಾಜಮಾನಂ ವಪುಷಾ ಗಜಾಶ್ವರಥ ಸಂಕುಲಂ ಲಂಕಾಭರಣಮಿತ್ಯೇವ ಸೋಮನ್ಯತ ಮಹಾಕಪಿ. ಓಹ್, ಇದ್ಯಾವ ಮನೆ? ಪ್ರಾಯ ರಾವಣನದ್ದಿರಬೇಕು. ಇಡೀ ಲಂಕೆಗೆ ಆಭರಣ ಪ್ರಾಯವಾಗಿದೆ ಅಂತ ಅನ್ಕೊಂಡಂತೆ. ಆಮೇಲೆ ಹತ್ರ ಹೋದ. ಚಚಾರ ಹನುಮಾನ್ಸ್ತತ್ರ ರಾವಣಸ್ಯ ಸಮೀಪತಃ. ರಾವಣನ ಸುತ್ತಲೂ ತಿರುಗಾಡಿದ. ಓ, ಇದು ರಾವಣನ ಮನೆ ಅಂತ ಖಾತ್ರಿ ಆಯ್ತು. ಇಲ್ಲಿ ಮತ್ತೆ ಹುಡುಕುವ ಅಂತ ಒಂದು ಬ್ರೇಕ್ ಕೊಟ್ಟ. ಮತ್ತೆ ಬೇರೆ ಬೇರೆ ಗೃಹಾದ್ ಗೃಹಂ ರಾಕ್ಷಸಾನಾಂ
ಉದ್ಯಾನಾನಿ ಚ ಸರ್ವತಃ. ಮನೆಯಿಂದ ಮನೆಗೆ ಬೇರೆ ಬೇರೆ ಉದ್ಯಾನಗಳಲ್ಲಿ ತಿರುಗಿದ. ಉದ್ಯಾನಾನಿ ಚ ಸರ್ವತಃ. ದೊಡ್ಡ ದೊಡ್ಡ ಪ್ರಾಸಾದಗಳನ್ನೆಲ್ಲ ತಿರುಗಿದ. ಅಲ್ಲಿ ಇರುವ ಮಹಾಪಾರ್ಶ್ವ, ಆಮೇಲೆ ಕುಂಭಕರ್ಣ, ವಿಭೀಷಣ, ಮಹೋದರ, ವಿರೂಪಾಕ್ಷ, ವಿದ್ಯುಜ್ಜಿಹ್ವ, ವಿದ್ಯುನ್ಮಾಲಿ, ಬಹುದಂಷ್ಟ್ರ, ಶುಕ, ಸಾರಣ, ಇಂದ್ರಜಿತ್, ಜಂಬುಮಾಲಿ, ಸುಮಾಲಿ, ರಶ್ಮಿಕೇತು, ವಜ್ರಕಾಯ, ಧೂಮ್ರಾಕ್ಷ, ಸಂಪಾತಿ, ವಿದ್ಯುದ್ರೂಪ, ಭೀಮ, ಘನ, ವಿಘನ, ಶುಕನಾಭ, ಚಕ್ರ, ಶಠ, ಈ ಎಲ್ಲ ಕಪಿಗಳ ಮನೆಯನ್ನ ನೋಡ್ತಾ ಬಂದ. ಪ್ರತಿಯೊಬ್ಬರ ಮನೆಯ ಗುರುತುಗಳನ್ನು ನೋಡಿಕೊಂಡು ಪ್ರತಿಯೊಬ್ಬರ ಮನೆಗಳನ್ನು ನೋಡಿದ್ದಾನೆ. ಹೀಗಾಗಿ ರಾವಣನನ್ನ ಕುರಿತು ಹೋಗುವಾಗ ಅವನಿಗೆ ಯಾವ ಮಟ್ಟದ ಕ್ಲಾರಿಟಿ ಇತ್ತು ಅಂದರೆ, ರಾವಣನ ಭೃತ್ಯರ, ರಾವಣನ ಮಂತ್ರಿಗಳ, ರಾವಣನ ಮ್ಯಾನೇಜರ್ಗಳ ಬಗ್ಗೆಗೂ ಕೂಡ ಸ್ಫುಟವಾದ ಐಡಿಯಾ ಇತ್ತು ಹನುಮಂತನಿಗೆ. ಅದಕ್ಕೆ ರಾಮ ಕೇಳಿದ್ದು, ಹನುಮಂತ ನಿನ್ನ ಮತ ಏನು ಅಂತ. ಯಾಕೆಂದ್ರೆ ನೋಡಿ ಬಂದವನು ಅವನೇ. ಇವರೆಲ್ಲ ದೂರದಿಂದ ಪ್ರಾಬಬಿಲಿಟಿಯ ಮೇಲೆ ಇವರು ಲಾಜಿಕ್ ಓಡಿಸ್ತಾ ಇದ್ದಾರೆ. ವಿಭೀಷಣ ಸರಿ ಇರ್ಲಿಕ್ಕಿಲ್ಲ, ಹಾಗೆ ಹೀಗೆ. ನೋಡಿ ಬಂದವರು ಯಾರೂ ಇಲ್ಲ. ನಮ್ಮ ಗ್ರಂಥಗಳಲ್ಲಿಯೂ ಇದೇ ಅವಸ್ಥೆ. ಅದರಿಂದ ಎಲ್ಲವನ್ನ ನೋಡ್ತಾ ಇದ್ದಾನೆ. ಕಡೆಗೆ ಮತ್ತೆ ಆಸಸಾದತ ಲಕ್ಷ್ಮೀವಾನ್ ವಾನರೇಂದ್ರ ನಿವೇಚನಂ. ಮತ್ತೆ ರಾವಣನ ಬಳಿಗೆ ಬಂದ, ರಾವಣನ ಮನೆಗೆ ಬಂದ. ಆ ರಾವಣನನ್ನು ಹತ್ತಿರದಿಂದ ಹೋಗಿ ನೋಡಿದ್ದ. ಮಲಗಿದ್ದ ರಾವಣನ ವರ್ಣನೆ ನಾಳೆ ಬರುತ್ತೆ.